ಇಲ್ಲಿ ನೋಡಿ, ನಾನು ಅರ್ಧ ಕೆಜಿ ಚಿಕನ್ ತಗೊಂಡಿದ್ದೀನಿ. ಇದಕ್ಕೆ ಈಗ ಮ್ಯಾರಿನೇಟ್ ಮಾಡಿ ಇಡುವ. 1 ಸ್ಪೂನ್ ಉಪ್ಪು ಸೇರಿಸಿ, ಇದಕ್ಕೆ ಅರ್ಧ ಸ್ಪೂನ್ ಹಳದಿ, ಇದಕ್ಕೆ 1 ಸ್ಪೂನು ಸುಕ್ಕ ಮಸಾಲ ಅಥವಾ ಏನಾದರೂ ಚಿಕನಿಗೆ ಹಾಕ್ತಾರಲ್ಲ ಮಸಾಲ, ಅದನ್ನು ಯೂಸ್ ಮಾಡ್ಬೋದು. ನಾನೀಗ ಮನೆಯಲ್ಲೇ ಮಾಡಿದ ಸುಕ್ಕ ಮಸಾಲ ಹಾಕಿದ್ದೇನೆ. ಈಗ ಗ್ರೀನ್ ಮಸಾಲ ರೆಡಿ ಮಾಡಿಕೊಳ್ಳುವ. ಪುಲಾವ್ಗೆ ಇಷ್ಟು ಅಂದರೆ 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು, ಅದಕ್ಕೆ ಒಂದು 5 ರಿಂದ 6 ಸಾಕು, ಇಲ್ಲ 10 ಬೆಳ್ಳುಳ್ಳಿ, ಮತ್ತು ಒಂದು ಚಿಕ್ಕ ಗಾತ್ರದ, ಇಲ್ಲಿ ನೋಡಿ ಎಷ್ಟು ಪೀಸಸ್ ತಗೊಂಡಿದ್ದೇನೆ, ಚಿಕ್ಕ ಗಾತ್ರದ ಶುಂಠಿ, ಮತ್ತು 2 ಮೆಣಸು. ಇಷ್ಟು ಹಾಕಿ ಒಂದು ಗ್ರೀನ್ ಪೇಸ್ಟ್ ಮಾಡಿಕೊಳ್ಳುವ ಪುಲಾವ್ಗೆ. ನೋಡಿ, ಇದೀಗ ಗ್ರೀನ್ ಮಸಾಲ ಪೇಸ್ಟ್ ರೆಡಿಯಾಗಿದೆ. ಇದನ್ನು ನಾವು ಮ್ಯಾರಿನೇಟ್ ಮಾಡಲಿಕ್ಕೆ ಹಾಕುವ. ಇದನ್ನು ಎಲ್ಲವೂ ಹಾಕಿಕೊಳ್ಳುವ. ಮತ್ತು ನಿಯರ್ಲಿ 1 ಅವರ್ ಅಥವಾ ಹಾಫ್ ಆನ್ ಅವರ್ ಮ್ಯಾರಿನೇಟ್ ಮಾಡಿ ಇಡುವ. ಆಯಿತಾ? ನೋಡಿ, ಇದನ್ನು ಚೆನ್ನಾಗಿ ಕಲಸುವ. ಇಲ್ಲಿ ನಾನು ಮೊಸರು ಯೂಸ್ ಮಾಡಿಲ್ಲ. ನೀವು ಮೊಸರು ಯೂಸ್ ಮಾಡೋದಾದರೆ ಮಾಡ್ಬೋದು, ಆದರೆ ಮೊಸರು ಯೂಸ್ ಮಾಡೋದಾದರೆ ನೀವು ಟೊಮೆಟೊ ಯೂಸ್ ಮಾಡಲಿಕ್ಕೆ ಆಗ, ಯಾಕಂದರೆ ಅದು ಸ್ವಲ್ಪ ಹುಳಿ ಟೇಸ್ಟ್ ಕೊಡುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಟೊಮೆಟೊ ಯೂಸ್ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ಮೊಸರನ್ನು ಯೂಸ್ ಮಾಡಿಲ್ಲ. ಆಯಿತಾ? ನೋಡಿ, ಇಲ್ಲಿ ಮ್ಯಾರಿನೇಟ್ ಆಗಿದೆ. ಇದನ್ನೀಗ 1 ಅವರ್ ಇಟ್ಟು ನಂತರ ನಾವು ಕೆಲಸ ಶುರು ಮಾಡುವ. ನೋಡಿ, ಮ್ಯಾರಿನೇಟ್ ಆಗ್ತಾ ಉಂಟು ಚಿಕನ್ನು. ಈಗ ನಾನು ಕಾವಲಿ ಬಿಸಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂದು 5 ಟೇಬಲ್ ಸ್ಪೂನ್ ಅಥವಾ 6 ಟೇಬಲ್ ಸ್ಪೂನ್ ಎಣ್ಣೆ ಹಾಕುವ. ನಾನು ತೆಂಗಿನ ಎಣ್ಣೆ ಯೂಸ್ ಮಾಡಿದ್ದೀನಿ, ನೀವು ನಿಮಗೆ ಇಷ್ಟವಾದ ಎಣ್ಣೆನ ಯೂಸ್ ಮಾಡಿ. ಎಣ್ಣೆ ಸ್ವಲ್ಪ ಕಾದ ನಂತರ ನೋಡಿ, ಸ್ವಲ್ಪ ಬಡಸೊಪ್ಪು, 2 ಮೆಣಸಿನಕಾಯಿ, ಸಣ್ಣ ಚಕ್ಕೆ, 2 ಲವಂಗ, 1 ಏಲಕ್ಕಿ, ಇಷ್ಟನ್ನು ಎಣ್ಣೆಗೆ ಹಾಕಿ ಸ್ವಲ್ಪ ಒಗ್ಗರಣೆ ಹಾಕುವ. ಆಯಿತಾ? ಎಣ್ಣೆ ಕಾದಿದೆ. ಎಣ್ಣೆಗೆ ಬಡಸೊಪ್ಪು ಎಲ್ಲ ಹಾಕುವ. ಇದಕ್ಕೀಗ ನಾನು 1 ಪುಲಾವ್ ಎಲೆ ತಗೊಂಡಿದ್ದೆ, ಅದನ್ನು ಪೀಸ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ನಂತರ ನಾನು ಒಂದು ಮೀಡಿಯಂ ಗಾತ್ರದ 3 ನೀರುಳ್ಳಿ ಹಾಗೆ 3 ಟೊಮೆಟೊ ತಗೊಂಡಿದ್ದೇನೆ. ಈಗ ಈರುಳ್ಳಿ ಹಾಕುವ. ಚೆನ್ನಾಗಿ ಹುರಿಬೇಕು. ನೀರುಳ್ಳಿ ಸಾಫ್ಟ್ ಆಗೋ ತನಕ ಹುರಿಯಿರಿ.
ಸಾಫ್ಟ್ ಆದ ನಂತರ ಟೊಮೆಟೊ ಹಾಕಲಿಕ್ಕೆ. ನೋಡಿ, ಈಗ ನಾನು ಅರ್ಧ ಸ್ಪೂನ್ ಉಪ್ಪು ಹಾಕಿದ್ದೀನಿ. ಉಪ್ಪು ಚಿಕನ್ ಮ್ಯಾರಿನೇಟ್ ಮಾಡುವಾಗ 1 ಟೇಬಲ್ ಸ್ಪೂನ್ ಹಾಕಿದ್ದೀವಿ. ಹಾಗಾಗಿ ಸ್ವಲ್ಪ ನೋಡಿಕೊಂಡು ಉಪ್ಪು ಹಾಕುವಾಗ ಹಾಕಬೇಕು, ಆಯಿತಾ? ನೋಡಿ, ಈರುಳ್ಳಿ ಇಷ್ಟು ಬಾಡಿದೆ. ಈಗ ಟೊಮೆಟೊ ಸೇರಿಸುವ. ನೋಡಿ, ಟೊಮೆಟೊ ಬಾಡಿದೆ. ಈಗ ನಾವು ಚಿಕನ್ ಆ್ಯಡ್ ಮಾಡುವ. ನಾನು ಇಲ್ಲಿ ಗ್ರೀನ್ ಮಸಾಲ ಮಾಡುವಾಗ 2 ಮೆಣಸು ಹಾಕಿದ್ದೆ ಹಾಗೂ ಚಿಕನ್ ಸುಕ್ಕ ಮಸಾಲ ಹಾಕಿದ್ದೇನೆ. ನಿಮಗೆ ಸ್ವಲ್ಪ ಸ್ಪೈಸಿ ಜಾಸ್ತಿ ಬೇಕಾದರೆ ನೀವು ಜಾಸ್ತಿ ಸ್ಪೈಸಿ ಅಥವಾ ಸ್ಪೈಸಿ ಪೌಡರ್ ಹಾಕ್ಬೋದು, ಇಲ್ಲಾಂದರೆ ಹಸಿಮೆಣಸು ಆ್ಯಡ್ ಮಾಡ್ಬೋದು, ಆಯಿತಾ? ಚೆನ್ನಾಗಿ ಕಲಿಸಿ. ಚಿಕನ್ ಸ್ವಲ್ಪ ಬೆಂದ ನಂತರ ನಾವು ಅಕ್ಕಿ ಹಾಕುವ. ಈಗ ಸ್ವಲ್ಪ ಬೇಯಲಿಡುವ. ಸ್ವಲ್ಪ ನೀರು ಬಿಡುತ್ತೆ ಚಿಕನ್, ಅಲ್ಲಿ ತನಕ ಕಾಯುವ. ಇಲ್ಲಿ ನೋಡಿ, ಸ್ವಲ್ಪ ಬೆಂದಿದೆ ಚಿಕನ್. ಈಗ ನಾನೇನು ಮಾಡ್ತಿದ್ದೀನಿ ಅಂದರೆ ರೈಸ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, 2 ಲೋಟ, ಈ ಲೋಟದಲ್ಲಿ 2 ಲೋಟ ರೈಸ್ ತಗೊಂಡಿದ್ದೀನಿ. ನಾನು ತಗೊಂಡಿದ್ದು ಸೋನಾ ಮಸೂರಿ ರೈಸು ಈ ಲೋಟದಲ್ಲಿ. ನೀವು ಬೇಕಾದರೆ ಬಾಸುಮತಿ ರೈಸ್ ತಗೊಳ್ಬೋದು. ನೋಡಿ, ಈ ಲೋಟದಲ್ಲಿ 2 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ಅಕ್ಕಿ ತಗೊಂಡ್ರೆ 4 ಗ್ಲಾಸ್ ನೀವು ನೀರು ಸೇರಿಸ್ಲಿಕ್ಕೆ, ಆಯಿತಾ? ಮೆಜರ್ಮೆಂಟ್. ಈಗ ನೋಡಿ, ನಾನು ಸ್ವಲ್ಪ ಡಿಫ್ರೆಂಟ್ ಟೈಪ್ ಮಾಡ್ತಾ ಇದ್ದೀನಿ ಪುಲಾವು. ಈ ಚಿಕನ್ ಕುಕ್ ಆಗಿದೆ. ಕುಕ್ ಅಂದರೆ 50% ಆಗಿದೆ ಕುಕ್ಕು. ಅದನ್ನು ಸಪ್ರೇಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಚಿಕನ್ ಕಂಪ್ಲೀಟ್ ಆಗಿ ತೆಗೆದಿದ್ದೀನಿ. ಏನು ಚಿಕನ್ ಇಲ್ಲ ಪೀಸಸ್ಸು. ಇಲ್ಲಿ ನೋಡಿ, ನಾನು ಸಪ್ರೇಟಾಗಿ ತೆಗೆದು ಇಟ್ಕೊಂಡಿದ್ದೀನಿ, ಆಯಿತಾ? ಈಗ ಈ ಮಸಾಲೆಗೆ ನಾನೀಗ ಮೆಜರ್ಮೆಂಟ್ ಹೇಳಿದ್ದೆ ಅಲ್ವಾ, ಅಕ್ಕಿ ಈಗ 2 ಗ್ಲಾಸಸ್ ಆಫ್ 2 ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ. ಅದಕ್ಕೆ 4 ಗ್ಲಾಸ್ ನೀರನ್ನು ಈಗ ಈ ಮಸಾಲೆಗೆ ಆ್ಯಡ್ ಮಾಡ್ತೀನಿ. ನೋಡಿ, ನಾನು ಇಲ್ಲಿ ಅದು ಗ್ರೀನ್ ಮಸಾಲ ತೊಳೆದ ನೀರನ್ನು ಯೂಸ್ ಮಾಡಿದ್ದೀನಿ, ಸುಮ್ಮನೆ ವೇಸ್ಟ್ ಆಗುತ್ತೆ ಅಲ್ಲ ಅಂತ. ಇದಕ್ಕೆ ಒಂದು ಕುದಿ ಬರಲು ಬಿಡುವ. ಒಳ್ಳೆ ಬಾಯ್ಲ್ ಆದ ನಂತರ
ಅಕ್ಕಿ ಹಾಕಿ ಬಿಡುವ. ಕುದಿ ಬರ್ತಾ ಇದೆ. ಈಗ ನಾವು ರೈಸ್ ಹಾಕುವ. ನೋಡಿ, ಅಕ್ಕಿ ಬೇಯ್ತಾ ಉಂಟು. ಅಕ್ಕಿ ಹಾಫ್ ಕುಕ್ ಅಂದರೆ 50% ಕುಕ್ ಆದ ನಂತರ 50% ಕುಕ್ ಮಾಡಿ ಇಟ್ಟುವ ಚಿಕನನ್ನು ಆ್ಯಡ್ ಮಾಡುವ. ಒಂದು ಸ್ಪೂನು ಉಪ್ಪನ್ನು ಹಾಕುವ. ಈಗ ನೋಡಿ, ಅಕ್ಕಿ ಅರ್ಧ ಕುಕ್ ಆಗಿದೆ. ಈಗ ನಾವು ಚಿಕನ್ ಹಾಕುವ. ಸ್ವಲ್ಪ ಕಲಸಿಡುವ. ನೋಡಿ, ಪುಲಾವ್ ರೆಡಿಯಾಗಿದೆ. ಚಿಕನ್ ಚೆನ್ನಾಗಿ ಬೆಂದಿದೆ. ರೈಸು ರೆಡಿಯಾಗಿದೆ. ಇದನ್ನೀಗ ಸರ್ವ್ ಮಾಡುವ. ನೋಡಿ, ಚಿಕನ್ ಪುಲಾವ್ ರೆಡಿಯಾಗಿದೆ. ಇದನ್ನು ಮೊಸರಿನ ಜೊತೆ ಸರ್ವ್ ಮಾಡುವ.